ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ರಾಘವೇಂದ್ರ ಇವರ ವ್ಯಾಖ್ಯಾನ ಸಹಿತ ಅಷ್ಟಾವಕ್ರ ಗೀತೆಯ 3ನೇ ಅಧ್ಯಾಯದಲ್ಲಿ 1ರಿಂದ 7ರವರೆಗಿನ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ. ಅಥ ತೃತೀಯೋಧ್ಯಾಯಃ. ಅಷ್ಟಾವಕ್ರ ಉವಾಚ ಅವಿನಾಶಿನಮಾತ್ಮಾನಮೇಕಂ ವಿಜ್ಞಾಯ ತತ್ವತಃ ತವಾತ್ಮಜ್ಞಾನಸ್ಯ ಧೀರಸ್ಯ ಕಥಮರ್ಥಾರ್ಜನೆ ರತಿಃ. ಅಷ್ಟಾವಕ್ರನು ಜನಕರಾಜನಿಗೆ ಹೇಳುತ್ತಾನೆ, ಎಲೈ ರಾಜನೇ, ನೀನು ತತ್ವತಃ ಅಂದರೆ ಸಾರಾಂಶದಲ್ಲಿ ಒಂದು ಅನಂತವಾದ ಮರಣವಿಲ್ಲದ ಚ್ಯುತಿಯಿಲ್ಲದ ಆತ್ಮವೆಂದು ತಿಳಿದ ಮೇಲೆ ಧೀರನಾದ ಪ್ರಜ್ಞಾವಂತನಾದ ಆತ್ಮಜ್ಞಾನವನ್ನು ಹೊಂದಿದ ನೀನು ಅದು ಹೇಗೆ ತಾನೇ ನಶ್ವರವಾದ ಸಂಪತ್ತನ್ನು ಗಳಿಸಲು ಮುಂದಾಗುತ್ತೀಯೇ? ಜೀವನದ ಸತ್ಯವೇ ಬೇರೆ, ನಮ್ಮ ನಡತೆ ಆಚರಣೆ ವ್ಯವಹಾರ ಕ್ರಮವೇ ಬೇರೆ. ನಮಗೆ ಎಲ್ಲವೂ ತಿಳಿದಿದೆ, ಆದರೂ ನಮ್ಮಲ್ಲಿ ಯಾವ ಬದಲಾವಣೆಯೂ ಆಗುವುದಿಲ್ಲ. ನಮಗೆ ತಿಳಿದಿದೆ, ಈ ದೇಹ ನಶ್ವರ, ಈ ಪ್ರಪಂಚದಲ್ಲಿ ಎಲ್ಲವೂ ಅಸ್ಥಿರ, ಯಾವುದೂ ನಮ್ಮದಲ್ಲ, ನಮ್ಮ ದೇಹದ ಮೇಲೆ ನಮಗೆ ಅಧಿಕಾರವಿಲ್ಲ, ಪ್ರಪಂಚದ ಯಾವುದೇ ವ್ಯಕ್ತಿಯ ಮೇಲೆ, ವಿಷಯದ ಮೇಲೆ ಅಥವಾ ಸನ್ನಿವೇಶದ ಮೇಲೆಯೂ ನಮಗೆ ನಿಯಂತ್ರಣವಿಲ್ಲ. ಆದರೂ ನಾವು ಈ ಜೀವನ ಶಾಶ್ವತವೆಂದು ಅಜ್ಞಾನದ ಅಂಧಕಾರದಲ್ಲಿ ಬಿದ್ದು ನರಳಿ ಸಾಯುತ್ತೇವೆ. ಕಾಣದ ಕೇಳದ ತತ್ವಗಳನ್ನು, ದೇವತೆಗಳನ್ನು ರಚಿಸಿ ಅದರ ಹೆಸರಿನಲ್ಲಿ ಕೊಲೆ, ಸುಲಿಗೆ, ಭಯೋತ್ಪಾದನೆ ಎಲ್ಲವನ್ನೂ ಮಾಡುತ್ತೇವೆ. ಜ್ಞಾನಿಗಳಿಗೂ ಇವುಗಳನ್ನು ಎದುರಿಸದೆ ಬೇರೆ ದಾರಿಯೇ ಇಲ್ಲ. ಎಲ್ಲಿಯವರೆಗೆ ನಾವು ಈ ಪ್ರಪಂಚವು ದೇಹವು ಸಂಪತ್ತು ಶಾಶ್ವತವೆಂದು ತಿಳಿಯುತ್ತೇವೆಯೋ ಅಲ್ಲಿಯವರೆಗೆ ನಮ್ಮ ದುಃಖವು ತಪ್ಪಿದ್ದಲ್ಲ. ಈ ಜೀವನವನ್ನು ಒಂದು ಆಟ ಅಥವಾ ನಾಟಕವೆಂದು ಪರಿಗಣಿಸಿದರೆ ಮಾತ್ರ ನಮಗೆ ಶಾಂತಿ, ನೆಮ್ಮದಿ. ಯಾವುದನ್ನು ತೀವ್ರವಾಗಿ ಪರಿಗಣಿಸದಿರುವುದು ಒಂದೇ ಸುಲಭವಾದ ಮಾರ್ಗ. ಅಜ್ಞಾನವೇ ನಮ್ಮ ಕ್ಷೋಭೆಗೆ, ಅಶಾಂತಿಗೆ ಕಾರಣ. ನಮ್ಮ ಅಪೇಕ್ಷೆಗಳೇ ನಮ್ಮ ಅಸಹನೆಗೆ ಕಾರಣ. ಈ ಜಗತ್ತಿನಲ್ಲಿ ಯಾರೂ ನಂಬುವುದಕ್ಕೆ ಅರ್ಹವಲ್ಲ. ನಾವು ಇನ್ನೊಬ್ಬರ ಮೇಲೆ ಅವಲಂಬಿಸುವುದೇ ನಮ್ಮ ತಪ್ಪು. ನಾವು ನಂಬಿದವರು ನಮಗೆ ಮೋಸ ಮಾಡಿದರೆ ನಮಗೆ ಕ್ಷೋಭೆಯನ್ನು ಉಂಟು ಮಾಡುತ್ತದೆ. ಏಕೆಂದರೆ ಎಲ್ಲವೂ ಸನ್ನಿವೇಶಕ್ಕೆ ತಕ್ಕಾಗಿ ಬದಲಾಗುವ ವಸ್ತುಗಳು ಮತ್ತು ವ್ಯಕ್ತಿಗಳು. ಯಾರನ್ನೂ ನಾವು ದೂಷಿಸಲು ಯಾರೂ ಕಾರಣರಲ್ಲ. ಚ್ಯುತಿ ಇಲ್ಲದ, ಭಯವಿಲ್ಲದ, ಜನನ ಮರಣವಿಲ್ಲದ ಆತ್ಮವಂತನಾಗಿರುವವನು ಯಾರೂ ಈ ಪ್ರಪಂಚದಲ್ಲಿ ಮೋಸ ಹೋಗುವುದಿಲ್ಲ. ಜ್ಞಾನಿಗೆ ದುಃಖವಿಲ್ಲ. ಈ ಪ್ರಪಂಚದಲ್ಲಿ ಎಲ್ಲರೂ ಮೋಹಗೊಂಡಿರುವ ನಶ್ವರವಾದ ಧನಾರ್ಜನೆಯಲ್ಲಿ, ಅಧಿಕಾರ ಕೀರ್ತಿಯನ್ನು ಸಂಪಾದಿಸುವುದರಲ್ಲಿ ಜ್ಞಾನಿಯು ತನ್ನನ್ನು ತಾನೇ ಮರೆಯುವುದಿಲ್ಲ. ಈ ಜೀವನವನ್ನು ಕೇವಲ ನಾಟಕವೆಂದು ತಿಳಿದು ನಿನ್ನ ಕರ್ತವ್ಯದಲ್ಲಿ ಭಾಗವಹಿಸು ಎಂದು ಅಷ್ಟಾವಕ್ರನು ಜನಕರಾಜನಿಗೆ ಬೋಧಿಸುತ್ತಾನೆ. ಆತ್ಮಜ್ಞಾನಾದಹೋ ಪ್ರೀತಿರ್ವಿಷಯ ಭ್ರಮಗೋಚರೇ ಶುಕ್ತೇರಜ್ಞಾನತೋ ಲೋಭೋ ಯಥಾ ರಜತ ವಿಭ್ರಮೇ. ಹೇಗೆ ನಮ್ಮ ಲೋಭದ ಭಾವನೆ ತುಂಬಿದಾಗ ಭ್ರಾಂತಿಯಿಂದ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯನ್ನು ಕಾಣುತ್ತೇವೆಯೋ ಹಾಗೆಯೇ ನಮ್ಮ ಆತ್ಮವು ಅಜ್ಞಾನದಿಂದ ತುಂಬಿದಾಗ ನಮಗೆ ನಮ್ಮ ಇಂದ್ರಿಯದ ವಿಷಯಗಳಲ್ಲಿ ಸುಖವಿದೆ ಎಂಬ ಭ್ರಾಂತಿಯಿಂದ ಆಸೆಯು ಉದ್ಭವಿಸುತ್ತದೆ. ಇಂದ್ರಿಯಗಳು ಪ್ರಪಂಚದ ವಸ್ತು, ವಿಷಯ, ವ್ಯಕ್ತಿಗಳೊಡನೆ ಸಂಪರ್ಕಿಸಿದಾಗ ಸಂವೇದನೆಗಳು ಉದ್ಭವಿಸುತ್ತವೆ. ನಾವು ಇದನ್ನು ಸಂತೋಷವೆಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. ನಮ್ಮ ಇಂದ್ರಿಯಗಳು ಸಂವೇದನೆಗಳನ್ನು ಅರಸಬಹುದು. ಹೀಗೆ ನಮ್ಮ ಇಂದ್ರಿಯಗಳು ಕಳಿಸಿದ ಸಂವೇದನೆಗಳನ್ನು ನಮ್ಮ ಮನಸ್ಸು ಸುಖ ಅಥವಾ ನೋವು ಎಂದು ಪರಿಗಣಿಸುತ್ತದೆ. ಮನಸ್ಸಿಗೆ ಇಷ್ಟವಾದರೆ ಅದು ಸೌಂದರ್ಯ, ಇಷ್ಟವಾಗದಿದ್ದರೆ ಅದು ಕುರೂಪ. ಹೀಗೆ ಎಲ್ಲವನ್ನೂ ಸುಖ ಅಥವಾ ದುಃಖವೆಂದು ಪರಿಗಣಿಸುತ್ತದೆ. ಶತ್ರುವು ನಾಶವಾದರೆ ಸಂತೋಷ, ಅದೇ ವ್ಯಕ್ತಿಯು ಮಿತ್ರನಾಗಿದ್ದರೆ ದುಃಖ,
ಎಲ್ಲವೂ ಮನಸ್ಸಿನ ಭಾವನೆ ಮತ್ತು ಪರಿಣಾಮ. ಎಲ್ಲವೂ ನಮ್ಮ ಭ್ರಾಂತಿ. ನಮಗೆ ಇಷ್ಟವಾದರೆ ಕಸವು ರಸಮಯವಾಗಿ ಕಾಣುತ್ತದೆ, ನಮಗೆ ಇಷ್ಟವಾಗದಿದ್ದರೆ ರಸಮಯವು ಕಸದಂತೆಯೇ ಕಾಣುತ್ತದೆ. ಈ ಪ್ರಪಂಚದ ಯಾವುದೇ ವಸ್ತು, ವಿಷಯ, ವ್ಯಕ್ತಿಗಳಲ್ಲಿ ಆನಂದವನ್ನು ಕೊಡುವ ಸಂತೋಷದ ಗುಣವಿಲ್ಲ. ಎಲ್ಲವೂ ಸಂವೇದನಾಶೀಲಗಳು. ಆತ್ಮ ಒಂದೇ ನಮ್ಮ ಸಂತೋಷಕ್ಕೆ ಆಧಾರ. ನಾವು ಯಾವ ಕಾರಣವೂ ಇಲ್ಲದೆ ಪ್ರಪಂಚದ ಯಾವುದೇ ವಸ್ತು, ವಿಷಯ, ವ್ಯಕ್ತಿಗಳ ಸಂಪರ್ಕಕ್ಕೆ ಬಾರದೆಯೇ ಆನಂದವಾಗಿರಬಹುದು. ಆತ್ಮದ ಸ್ವಭಾವ ಸಂತೋಷ ಅಥವಾ ಆನಂದ. ನಮ್ಮ ಮನಸ್ಸಿನ ಮತ್ತು ಇಂದ್ರಿಯಗಳ ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳು ಯಾವಾಗಲೂ ಹೊರಗಿನ ವಸ್ತು, ವಿಷಯ ಮತ್ತು ವ್ಯಕ್ತಿಗಳ ಸಂಪರ್ಕವನ್ನೇ ಆಶಿಸಿ ಹುಡುಕುತ್ತವೆ. ಸಂತೋಷ ಮತ್ತು ಆನಂದವಿರುವುದು ನಮ್ಮೊಳಗೆ, ನಾವು ಹುಡುಕುವುದು ಮಾತ್ರ ಹೊರಗೆ. ನಮ್ಮ ಅಂತರದಲ್ಲಿ ಆರಾಮವೇ ಹೊರತು ಹೊರಗೆ ಎಲ್ಲವೂ ಗೊಂದಲ, ಗದ್ದಲ. ನಾವು ಅಂತರ್ದೃಷ್ಟಿಯನ್ನು ಅಭ್ಯಾಸ ಮಾಡಬೇಕು. ಆಗಲೇ ನಮ್ಮ ಸಾಕ್ಷೀಭಾವವು ಉದ್ಭವವಾಗುತ್ತದೆ. ಆತ್ಮಜ್ಞಾನದ ಅಭಾವವೇ ನಮ್ಮ ಭ್ರಾಂತಿಗೆ, ದುಃಖಕ್ಕೆ ಕಾರಣ. ನಾವು ಯಾವಾಗಲೂ ಪ್ರಪಂಚದ ವಸ್ತು, ವಿಷಯ, ವ್ಯಕ್ತಿಗಳ ಗುಣಗಳ ಪರಿಚಯದಲ್ಲಿಯೇ ನಮ್ಮ ಜೀವನವನ್ನು ಮುಗಿಸುತ್ತೇವೆ. ನಮಗೆ ಆತ್ಮಜ್ಞಾನದ ಪರಿಚಯವೇ ಆಗುವುದಿಲ್ಲ. ಪ್ರಪಂಚದ ಜ್ಞಾನ, ವಿಜ್ಞಾನ ಇದು ನಮ್ಮ ಅನುಕೂಲದ ಜೀವನಕ್ಕೆ ಅತ್ಯವಶ್ಯಕ. ಆತ್ಮಜ್ಞಾನವು ನಮಗೆ ಸ್ವಾತಂತ್ರ್ಯವನ್ನು, ಸಂತೋಷವನ್ನು ಕೊಡುತ್ತದೆ. ಅಂತರ್ಬಹಿಶ್ಚ ತತ್ಸರ್ವಂ ನಾರಾಯಣಂ ವಿಶ್ವಶಂಭುವಂ ನಾರಾಯಣಂ ಮಹಾಜ್ಞೇಯಂ ಅಚ್ಯುತಂ ಪರಮಂ ಪದಂ. ಇದು ಅತ್ಯಂತ ಪವಿತ್ರವಾದ ಮತ್ತು ಜ್ಞಾನಭರಿತವಾದ ಮಂತ್ರ. ಇಲ್ಲಿ ಶ್ರೀಹರಿ ನಾರಾಯಣನೆಂದರೆ ಪರಮಾತ್ಮನೆಂದರ್ಥ. ಈ ವಿಶ್ವಕ್ಕೆ ಆನಂದವನ್ನು ಕೊಡುವ ಶ್ರೀಹರಿ ನಾರಾಯಣನು ಎಲ್ಲೆಲ್ಲಿಯೂ ಇದ್ದಾನೆ. ಅವನೇ ಮಹಾಜ್ಞಾನಿಯು. ಅವನ ಜ್ಞಾನವೇ ಮಹಾಜ್ಞಾನವು ಮತ್ತು ಅವನೇ ಅತ್ಯುನ್ನತ ಗತಿಯು. ನಮ್ಮಲ್ಲಿರುವ ಆತ್ಮವು ದೇಹಕ್ಕೆ ಸೀಮಿತವಾಗಿ ತೋರಿದರೂ ಆತ್ಮವು ಈ ವಿಶ್ವವನ್ನೇ ಆವರಿಸಿದೆ. ಆತ್ಮವೇ ಈ ವಿಶ್ವಕ್ಕೆ ಆನಂದದಾಯಕವಾಗಿದೆ. ಆತ್ಮನೇ ಅಥವಾ ಪರಮಾತ್ಮನೇ ನಾರಾಯಣನು. ಆತ್ಮಜ್ಞಾನವೇ ಮಹತ್ ಜ್ಞಾನವು. ಆತ್ಮವೇ ಪರಮ ಗತಿಯು. ಅಷ್ಟಾವಕ್ರನದು ಮುಕ್ತಿಗೆ, ಸ್ವಾತಂತ್ರ್ಯಕ್ಕೆ ಸುಲಭವಾದ ಸರಳವಾದ ಮಾರ್ಗ. ನೀನು ಸ್ವತಂತ್ರನೇ ಆಗಿದ್ದೀಯೇ, ಮುಕ್ತನೇ ಆಗಿದ್ದೀಯೇ, ನೀನು ಪರಮೋತ್ಕೃಷ್ಟ ಆತ್ಮನೇ ಆಗಿದ್ದೀಯೇ. ನಿನಗೆ ತಲುಪುವುದಕ್ಕೆ ಯಾವ ಪರಮ ಪದವೂ ಇಲ್ಲ, ಸ್ವರ್ಗವೂ ಇಲ್ಲ, ನರಕವೂ ಇಲ್ಲ. ನಿನ್ನನ್ನು ಕಾಪಾಡುವ ಯಾವ ಶಕ್ತಿಯೂ ಇಲ್ಲ, ಯಾವ ದೇವತೆಯೂ ಇಲ್ಲ. ನೀನು ದೇಹಧಾರಿಯಾಗಿರುವವರೆಗೆ ನಿನಗೆ ದೇಹದ ಸ್ವಭಾವವಾದ ಜನನ, ಮರಣ, ನೋವು, ನಲಿವು, ಸುಖ, ದುಃಖ, ಬಾಲ್ಯ, ಯೌವನ, ವೃದ್ಧಾಪ್ಯ ಇವುಗಳನ್ನು ಅನುಭವಿಸಲೇಬೇಕು. ನೀನು ಪ್ರಜ್ಞಾಕಾಶವನ್ನು ಹೊಂದಿರುವ ಅನುಭವಿ. ನೀನು ದೇಹವಲ್ಲ, ಮನಸ್ಸಲ್ಲ, ಈ ಪ್ರಪಂಚದ ಯಾವ ವಸ್ತುವೂ ಅಲ್ಲ. ದೇಹದ ಸ್ವಭಾವ ಅಜ್ಞಾನ. ನೀನು ನಿನ್ನನ್ನು ದೇಹವೆಂದು ತಿಳಿಯುವುದೇ ಅಜ್ಞಾನ. ನಿನಗೆ ಈ ಪ್ರಪಂಚದಲ್ಲಿ ಆಸಕ್ತಿ ಇಲ್ಲದಿದ್ದರೆ ನಿನಗೆ ಈ ದೇಹದ ಅವಶ್ಯಕತೆಯೂ ಇಲ್ಲ. ನೀನು ಆನಂದ ಸ್ವರೂಪಿಯೇ ಆಗಿದ್ದೀಯೇ, ಸತ್ಯರೂಪಿಯೇ ಆಗಿದ್ದೀಯೇ, ಶಕ್ತಿಯೇ ಆಗಿದ್ದೀಯೇ. ನೀನು ಯಾವುದೇ ಸ್ಥಿತಿಯಲ್ಲಿ ಇದ್ದರೂ ನಿನ್ನನ್ನು ನೀನು ಆತ್ಮ ಅಥವಾ ಪರಮಾತ್ಮನೆಂದು ತಿಳಿಯುವುದೇ ನಿನ್ನ ಮೋಕ್ಷ. ಸ್ಥಿತಿಗಳು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ಏನಾದರೂ ದೇಹಕ್ಕೆ ಹೊರತು ಆತ್ಮಕ್ಕೆ ಯಾವ ಚ್ಯುತಿಯೂ ಇಲ್ಲ. ಆತ್ಮವೇ ಪರಮಪದ. ಆತ್ಮವೇ ವಿಶ್ವದ ಆನಂದದ ಮೂಲ ಆಧಾರ. ಆತ್ಮವೇ ನರ ನಾರಾಯಣ. ನರನ ಪರಮಾತ್ಮ ಜ್ಞಾನವೇ ನಾರಾಯಣನೆಂಬ ಪರಮಗತಿ. ಓಂ ನಮೋ ನಾರಾಯಣಾಯ ಎಂಬ ಭಾವನೆಯೇ ಪರಮಗತಿ. ಇದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ವಿಶ್ವಂ ಸ್ಫುರತಿ ಯತ್ರೇದಂ ತರಂಗಾಯಿವ ಸಾಗರೇ ಸೋಹಮಸ್ಮೀತಿ ವಿಜ್ಞಾಯ ಕಿಂ ದೀನ ಇವ ಧಾವಸೆ. ಹೇಗೆ ಸಮುದ್ರದಲ್ಲಿ ಅಲೆಗಳು ಉದ್ಭವವಾಗುತ್ತದೆಯೋ ಹಾಗೆಯೇ ನಿನ್ನಲ್ಲಿ ಈ ಪ್ರಪಂಚದ ವಸ್ತುಗಳಿಗೆ ಆಸೆಗಳು ಉದ್ಭವವಾಗುತ್ತವೆ. ಇದನ್ನು ತಿಳಿದು ನೀನು ಏಕೆ ಭಿಕ್ಷುಕನಂತೆ ಧಾವಿಸುತ್ತೀಯೇ?
ನಿನ್ನಲ್ಲಿ ಆಸೆಗಳು ಹುಟ್ಟುವುದಕ್ಕಿಂತ ಮೊದಲೇ ನೀನು ರಾಜನೇ ಆಗಿದ್ದೀಯೆ, ಈಗಲೂ ರಾಜನೇ ಆಗಿದ್ದೀಯೆ. ಆದರೆ ನಿನ್ನಲ್ಲಿ ಆಸೆಗಳು ಹುಟ್ಟಿದ ಮೇಲೆ ನೀನು ಭಿಕ್ಷುಕನಂತೆ ಅಲೆಯುತ್ತಿದ್ದೀಯೆ. ಈ ನಿನ್ನ ಸ್ಥಿತಿಗೆ ನೀನೇ ಕಾರಣ, ನಿನ್ನ ಆಸೆಗಳೇ ಕಾರಣ. ನಿನ್ನ ಆಸೆಗಳು ನಿನ್ನನ್ನೇ ಆವರಿಸಿವೆ, ನಿನ್ನನ್ನು ಅಜ್ಞಾನಿಯಾಗಿ, ಮಂಕನನ್ನಾಗಿ, ಭಿಕ್ಷುಕನನ್ನಾಗಿ ಮಾಡಿದೆ. ಎದ್ದೇಳು, ನಿನ್ನಲ್ಲಿ ಹುಟ್ಟಿರುವ ಆಸೆಗಳೆಂಬ ಭ್ರಾಂತಿಯನ್ನು ತೆಗೆದುಹಾಕು. ಈ ಆಸೆಗಳಿಂದ, ಆಸೆಯನ್ನು ಸಾಧಿಸುವುದರಿಂದ, ಆಸೆಯ ವಸ್ತುವನ್ನು ಹೊಂದುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಆಸೆ ಎನ್ನುವುದೇ ಭ್ರಾಂತಿ. ಈ ಭ್ರಾಂತಿಯೇ ನಿನ್ನನ್ನು ಭಿಕ್ಷುಕನನ್ನಾಗಿ ಮಾಡಿದೆ. ನೀನೇ ಆಸೆಯನ್ನು ಹುಟ್ಟಿಸಿಕೊಂಡು ನೀನೇ ಅದರ ಹಿಂದೆ ಓಡುತ್ತೀಯೇ. ಕೆಲವು ಸಲ ನಮ್ಮ ಆಸೆಯು ನೆರವೇರುವುದೇ ನಮಗೆ ಪಾಪವಾಗುತ್ತದೆ. ಏಕೆಂದರೆ ನಮ್ಮ ಆಸೆಗಳೆಲ್ಲವೂ ಕಾಲ, ದೇಶ, ಸನ್ನಿವೇಶಗಳಿಂದ ನಿಯಮಿತವಾಗಿದೆ. ನಮ್ಮ ಆಸೆಯು ನೆರವೇರುವ ವೇಳೆಗೆ ಇವೆಲ್ಲವೂ ಬದಲಾಗಿರುತ್ತವೆ. ನಾವೇ ಬದಲಾಗಿರುತ್ತೇವೆ. ನಾವು ಆಶಿಸಿದ ವಸ್ತುವು ಬದಲಾವಣೆಯನ್ನು ಹೊಂದಿರುತ್ತದೆ. ಹೀಗಾಗಿ ನಮ್ಮ ಆಸೆಯು ವ್ಯರ್ಥವಾಗಿಯೇ ಉಳಿಯುತ್ತದೆ. ನಮ್ಮ ಆಸೆಗಳು ವ್ಯರ್ಥವೇ ಸರಿ. ಜನಕರಾಜನೇ, ಯಾವ ಆಸೆಯು ನಿನ್ನನ್ನು ಆವರಿಸಲು ಬಿಡಬೇಡ. ಯಾವ ಆಸೆಯೇ ಆದರೂ ಅದು ನಿನ್ನನ್ನು ಭಿಕ್ಷುಕನನ್ನಾಗಿಯೇ ಮಾಡುತ್ತದೆ. ಯಾವ ಆಸೆಯೂ ಅಪೇಕ್ಷೆಯೂ ಇಲ್ಲದಿರುವುದೇ ಪೂರ್ಣ ಪ್ರಜ್ಞೆ. ಯಾವ ಆಸೆಯೂ ಇಲ್ಲದಿರುವುದೇ ಮೋಕ್ಷ. ಶ್ರುತ್ವಾಪಿ ಶುದ್ಧ ಚೈತನ್ಯಮಾತ್ಮಾನಮತಿ ಸುಂದರಂ ಉಪಸ್ಥೇತ್ಯಂತ ಸಂಸಕ್ತೋ ಮಾಲಿನ್ಯಮಧಿಗಚ್ಚತಿ. ಈ ಆತ್ಮವೆಂದರೆ ಪರಿಶುದ್ಧತೆ, ಚೈತನ್ಯ, ಅತಿ ಸುಂದರ ಎಂದು ತಿಳಿದ ಮೇಲೆಯೂ ಅದು ಹೇಗೆ ತಾನೇ ಮಾಲಿನ್ಯವಾದ ಆಸೆಯ ಅಧೀನದಲ್ಲಿ ಪ್ರವೇಶಿಸುವೆ? ಇದು ಅತ್ಯಂತ ಸರಳವಾದ ತಿಳುವಳಿಕೆ. ಅಷ್ಟಾವಕ್ರನು ತಿಳಿಸುತ್ತಾನೆ, ಆತ್ಮವೆಂದರೆ ಏನು? ಆತ್ಮವೆಂದರೆ ಪರಿಶುದ್ಧತೆ, ಚೈತನ್ಯ, ಪ್ರಜ್ಞೆ. ಇದೇ ಸೌಂದರ್ಯ. ಯಾವ ಆಸೆಯು ಮಾಲಿನ್ಯವೇ? ಆಸೆಯು ನಮ್ಮ ಪ್ರಜ್ಞೆಯ ಪರಿಶುದ್ಧತೆಯನ್ನು ಹಾಳು ಮಾಡುತ್ತದೆ. ನಮ್ಮ ಪ್ರಜ್ಞಾಕಾಶದಲ್ಲಿ ಕಪ್ಪು ಮೋಡದಂತೆ ಪ್ರಜ್ಞಾಕಾಶದ ಪ್ರಕಾಶವನ್ನು ಮರೆಮಾಡುತ್ತದೆ. ಯಾವ ಆಸೆಯೂ ಇಲ್ಲದೆ ನಾವು ಸಂತೋಷವಾಗಿದ್ದೆವು. ಈಗ ಆಸೆಯು ನಮ್ಮನ್ನು ಸೆರೆ ಹಿಡಿದಿದೆ. ನಾವು ಅದಾಗಬೇಕು, ಇದಾಗಬೇಕು, ನಾವು ದೇವರೇ ಆಗಬೇಕು, ನಾವು ರಾಜರೇ ಆಗಬೇಕು, ನಾವು ಎಲ್ಲರನ್ನೂ ಕೊಲ್ಲಬೇಕು, ಅಥವಾ ನಾವು ಎಲ್ಲರನ್ನೂ ನಮ್ಮ ದಾಸರನ್ನಾಗಿ ಮಾಡಿಕೊಳ್ಳಬೇಕು ಮುಂತಾದ ಆಸೆಗಳು. ನಮ್ಮ ದೇವರೇ ದೊಡ್ಡವನು, ನಾವೇ ಉತ್ತಮರು. ನಮ್ಮ ಯಾವ ಅಭಿಲಾಷೆಯು ನಮ್ಮನ್ನು ಮೂರ್ಖರನ್ನಾಗಿ ಮಾಡುತ್ತದೆ. ನಮ್ಮ ಯಾವ ಅಭೀಷ್ಟವು ಮಾಲಿನ್ಯವೇ ಆಗಿದೆ. ನಮ್ಮ ಶುದ್ಧ ಪ್ರಜ್ಞೆಯನ್ನು ಕದಡಿ ನಮ್ಮಲ್ಲಿ ಕ್ಷೋಭೆಯನ್ನು ಉಂಟು ಮಾಡುತ್ತದೆ. ನಾವು ಶುದ್ಧ ಚೈತನ್ಯವೇ ಆಗಿರುವುದರಿಂದ ನಮ್ಮಲ್ಲಿ ಯಾವ ಆಸೆಯು ಉದ್ಭವವಾದರೂ ಅದನ್ನು ಕಾರ್ಯಗತ ಮಾಡಲು ನಮ್ಮ ಮನಸ್ಸು ಮುಂದಾಗುತ್ತದೆ. ಆಸೆಯ ಕಾರಣದಿಂದ ಅತ್ಯಂತ ಆನಂದದ ಆತ್ಮವು ಆಸೆಗಳ ಪರಿಣಾಮದಿಂದ ದೈವತ್ವ ರೂಪದಿಂದ ಮಾನವನಾಗಿ, ಮಾನವ ರೂಪದಿಂದ ಪ್ರಾಣಿಯಾಗುತ್ತದೆ. ಯಾವ ಆಸೆಯೇ ಆದರೂ ಮಾಲಿನ್ಯವೇ, ಕೊಳೆಯೇ. ಆಸೆಯನ್ನು ತೀರಿಸಿಕೊಳ್ಳುವುದೆಂದರೆ ಕೊಳೆಯನ್ನು ತೆಗೆದಂತೆ. ದೂರವಿದ್ದ ಕೊಳೆಯನ್ನು ತಲೆಯ ಮೇಲೆ ಹೊರುವುದೇಕೆ? ನಂತರ ಅದನ್ನು ತೆಗೆಯುವ ಪ್ರಯತ್ನವೇಕೆ? ಜನಕರಾಜನೇ, ನೀನು ನೀನಾಗಿರು. ಯಾವ ಆಸೆಗೂ ನೀನೇ ಕಾರಣ. ನೀನು ರಾಜನೇ ಆಗಿದ್ದೀಯೆ, ಅತ್ಯಂತ ಶ್ರೇಷ್ಠನೇ ಆಗಿದ್ದೀಯೆ. ನಿನ್ನನ್ನು ಮೇಲೆತ್ತುವ ಯಾವ ಶಕ್ತಿಯೂ ಈ ಜಗತ್ತಿನಲ್ಲಿ ಇಲ್ಲ. ಅದು ಕೇವಲ ನಿನ್ನನ್ನು ದೈವಿಕವನ್ನಾಗಿ, ಶ್ರೇಷ್ಠನನ್ನಾಗಿ ಮಾಡುವ ಯಾವುದೋ ಬೇರೆ ಶಕ್ತಿ ಇದೆ ಎಂದು ನೀನು ಭಾವಿಸಿದರೆ ಅದು ನಿನ್ನ ಭ್ರಾಂತಿ. ನೀನು ಶ್ರೇಷ್ಠನೇ ಆಗಿದ್ದೀಯೆ, ಶುದ್ಧ ಚೈತನ್ಯನೇ ಆಗಿದ್ದೀಯೆ, ಅತ್ಯಂತ ಸುಂದರನೇ ಆಗಿದ್ದೀಯೆ. ಜನಕರಾಜನೇ, ಈ ದೇಹವೂ ಮತ್ತು ಮನಸ್ಸು ಒಂದು ಕೊಳೆ, ಕಸವೇ ಆಗಿದೆ. ಆತ್ಮಕ್ಕೆ ಯಾವ ಕೊಳೆಯೂ ಮಾಲಿನ್ಯವೂ ಅಂಟುವುದಿಲ್ಲ. ಕಾಲಾನುಕಾಲದಲ್ಲಿ ಈ ಶರೀರವೆಂಬ ಮಾಲಿನ್ಯವು ತಾನೇ ತಾನಾಗಿ ಬಿದ್ದು ಹೋಗುತ್ತದೆ. ನೀನು ಶುದ್ಧ ಚೈತನ್ಯವಾಗಿಯೇ ಉಳಿಯುತ್ತೀಯೇ. ಸರ್ವಭೂತೇಷು ಚಾತ್ಮಾನಂ
ಸರ್ವಭೂತಾನಿ ಚಾತ್ಮನಿ ಮುನೇರ್ಜಾನತ ಆಶ್ಚರ್ಯಂ ಮಮ ತ್ವಮನುವರ್ತತೆ. ಎಲ್ಲರ ಶರೀರದಲ್ಲಿ ನೆಲೆಸಿರುವುದು ಪ್ರಜ್ಞಾತ್ಮ. ಪ್ರಜ್ಞಾಕಾಶದಲ್ಲಿಯೇ ಎಲ್ಲಾ ಜೀವಿಗಳು ವ್ಯವಸ್ಥಿತವಾಗಿವೆ. ದೇಹದಲ್ಲಿ ಆತ್ಮ, ಆತ್ಮದಲ್ಲಿ ದೇಹಗಳು, ಹೊರಗೆ ಮರ, ಗಿಡ, ಪರ್ವತ, ಸಮುದ್ರ, ಸೂರ್ಯ, ಚಂದ್ರರು, ನಮ್ಮೊಳಗೆ ಅದೆಲ್ಲದರ ಪ್ರತಿಬಿಂಬಗಳು. ಇದನ್ನು ತಿಳಿದು ನಾನು ನನ್ನದು ಎಂಬ ಭಾವನೆಯು ಒಂದು ಆಶ್ಚರ್ಯವೇ ಆಗಿದೆ. ಅಷ್ಟಾವಕ್ರನು ನಮ್ಮ ಭ್ರಾಂತಿಯ ಕ್ರಿಯಾಶಕ್ತಿಗೆ ಆಶ್ಚರ್ಯಪಡುತ್ತಾನೆ. ಮಿಥ್ಯವಾದ ನಮ್ಮ ಮನಸ್ಸಿಗೆ ಎಷ್ಟು ಕ್ರಿಯಾಶಕ್ತಿಯೂ ಇರಬೇಕಾದರೆ ಸತ್ಯವಾದ ಆತ್ಮಕ್ಕೆ ಎಷ್ಟು ಕ್ರಿಯಾಶಕ್ತಿಯೂ ಇರಬೇಕು. ಎಲ್ಲವನ್ನೂ ಆವರಿಸಿರುವುದು ಮಹಾಪ್ರಜ್ಞಾಕಾಶ. ನಮ್ಮ ದೇಹದಲ್ಲಿ ನೆಲೆಸಿರುವುದು ಪ್ರಜ್ಞೆ. ಈ ನಮ್ಮ ಒಳಗಿನ ಪ್ರಜ್ಞೆಯು ನಮ್ಮ ಮತ್ತು ಹೊರಗೆ ಆವರಿಸಿರುವ ಪ್ರಜ್ಞಾಕಾಶವು ಒಂದೇ ಆಗಿದೆ. ಎಲ್ಲವೂ ಒಂದೇ ಆಗಿದ್ದರೂ ಈ ನಾನು ನನ್ನದು ಎಂಬ ಭ್ರಾಂತಿ ಅಥವಾ ಭಾವನೆಯು ಎಲ್ಲಿಂದ ಉದ್ಭವವಾಯಿತು? ಅದು ಹೇಗೆ ಉತ್ಪತ್ತಿಯಾಯಿತು? ಆತ್ಮವು ದೇಹವಲ್ಲ, ದೇಹವು ಕೇವಲ ಒಂದು ಹೊದಿಕೆ. ಈ ನಮ್ಮ ದೇಹದಲ್ಲಿರುವ ಆತ್ಮವು ಒಂದು ಕನ್ನಡಿಯಂತೆ ಎಲ್ಲವನ್ನೂ ಪ್ರತಿಬಿಂಬಿಸುತ್ತದೆ, ಎಲ್ಲವನ್ನೂ ಪ್ರತಿಧ್ವನಿಸುತ್ತದೆ. ಈ ಪ್ರಪಂಚವೆಲ್ಲ ದೇಹ ಸಂಬಂಧವು. ಈ ದೇಹಕ್ಕೆ ಚೈತನ್ಯವಾಗಿರುವುದು ಆತ್ಮ. ಎಲ್ಲವೂ ಆತ್ಮಕ್ಕೆ ಸೇರಿದೆ, ಎಲ್ಲವೂ ಆತ್ಮವೇ ಆಗಿದೆ. ಎಲ್ಲಾ ದೇಹಗಳು ನಾನು ನನ್ನದು ಎನ್ನುತ್ತವೆ. ಈ ಸತ್ಯವು ಎಲ್ಲಾ ದೇಹಗಳಲ್ಲಿಯೂ ಆತ್ಮದ ಪ್ರಕಾಶದಿಂದ ಪ್ರತಿಬಿಂಬಿಸುತ್ತದೆ. ಎಲ್ಲೆಲ್ಲಿಯೂ ಪರಮಾತ್ಮನೇ, ಎಲ್ಲವೂ ಪರಮಾತ್ಮನದೇ ಆಗಿದೆ. ಈ ಸತ್ಯವೇ ದೇಹದಲ್ಲಿ ನೆಲೆಸಿರುವ ಆತ್ಮವು ಪ್ರತಿಧ್ವನಿಸುತ್ತದೆ. ನಾವು ಆತ್ಮವನ್ನು ದೇಹವೆಂದೇ ಪರಿಗಣಿಸುವುದರಿಂದ ಎಲ್ಲೆಲ್ಲಿಯೂ ದೇಹಗಳ ಕಾರಣದಿಂದ ಪ್ರತ್ಯೇಕತೆಯನ್ನೇ ಕಾಣುತ್ತೇವೆ. ದೇಹಗಳು ನಾಶವಾದ ನಂತರ ಕೇವಲ ಆತ್ಮವೇ ಉಳಿಯುತ್ತದೆ. ಇಲ್ಲಿ ಆತ್ಮವೆಂದರೆ ಚೈತನ್ಯ, ಪ್ರಜ್ಞೆ, ಅವ್ಯಕ್ತ. ಯಾವುದು ನಾವಲ್ಲ, ಯಾವುದು ನಮ್ಮದಲ್ಲ, ಎಲ್ಲವೂ ಆತ್ಮ. ಆತ್ಮ ಮತ್ತು ಪರಮಾತ್ಮ ಒಂದೇ. ದೇಹಗಳಲ್ಲಿ ಪ್ರತಿಬಿಂಬವಾಗಿರುವುದು ಆತ್ಮ, ಎಲ್ಲೆಲ್ಲಿಯೂ ಆವರಿಸಿರುವುದು ಪರಮಾತ್ಮ. ಎಲ್ಲಾ ದೇಹಗಳಲ್ಲಿ ಪ್ರತಿಬಿಂಬಿಸುವುದು ಆತ್ಮವೇ. ದೇಹವು ಬದಲಾದಂತೆ, ರೂಪಗಳು ಬದಲಾದಂತೆ ನಾಮಗಳು ಬದಲಾಗುತ್ತವೆ. ನಾಮರೂಪಗಳು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ಆತ್ಮ ಏಕ. ದೇಹದಲ್ಲಿ ಪ್ರತಿಬಿಂಬಿಸುವ ಆತ್ಮವು ಕೇವಲ ಪ್ರತಿಬಿಂಬವೇ. ಅದಕ್ಕೆ ಯಾವ ಅಧಿಕಾರವೂ ಇಲ್ಲ, ಅಸ್ತಿತ್ವವೂ ಇಲ್ಲ. ನಮಗೆ ದೇಹ ಭಾವವು ನಾಶವಾದರೆ ನಮ್ಮ ಪ್ರತ್ಯೇಕತೆಯು ನಾಶವಾಗುತ್ತದೆ. ಆಸ್ಥಿತ ಪರಮಾದ್ವೈತಂ ಮೋಕ್ಷಾರ್ಥೇಪಿ ವ್ಯವಸ್ಥಿತಃ ಆಶ್ಚರ್ಯಂ ಕಾಮವಶಗೋ ವಿಕಲಃ ಕೇಲಿ ಶಿಕ್ಷಯ. ನಮಗೆ ಎಲ್ಲವೂ ಅರ್ಥವಾಗಿದ್ದರೂ, ನಾವು ದೇಹವಲ್ಲ ಎಂದು ತಿಳಿದಿದ್ದರು, ನಾವು ಎಲ್ಲವನ್ನೂ ಅರಿತಿದ್ದರು, ನಾವು ಈ ಜಗತ್ತಿನಲ್ಲಿ ಪ್ರಜ್ಞಾಕಾಶದಲ್ಲಿ ಒಂದಾಗಿದ್ದರು, ನಾವು ಮೋಕ್ಷಕ್ಕೆ ಆತುರವನ್ನು ಹೊಂದಿದ್ದರು, ನಾವು ಕಾಮಕ್ಕೆ, ಇಂದ್ರಿಯಗಳ ಸುಖಕ್ಕೆ ವಶರಾಗಿದ್ದೇವೆ. ಇದು ಆಶ್ಚರ್ಯವೇ ಸರಿ. ನಾವು ಜೀವಿಸುವುದು ಪ್ರಾಕೃತಿಕ ಜಗತ್ತಿನಲ್ಲಿ. ಇಲ್ಲಿ ವ್ಯಕ್ತವಾದ ನಾಮರೂಪಗಳಿಗೆ ಮಹತ್ವ. ನಮ್ಮ ಪಂಚೇಂದ್ರಿಯಗಳೇ ಮಹತ್ತಾದ ಸಂಪತ್ತು. ನಾವು ನೋಡುವ, ಕೇಳುವ, ಸವಿಯುವ, ಮೂಸುವ ಮತ್ತು ಸ್ಪರ್ಶಿಸುವ ಜಗತ್ತೇ ಸತ್ಯ. ದೇಹವೇ ಎಲ್ಲದಕ್ಕೂ ಮಾಧ್ಯಮ ಮತ್ತು ಆಧಾರ. ನಮ್ಮ ಅಂಗಾಂಗಗಳ ಸುಖವೇ ಎಲ್ಲರ ಗುರಿ. ಎಲ್ಲಾ ಸುಖಗಳಿಗಿಂತಲೂ ಮಹೋನ್ನತವಾದುದು, ಶಕ್ತಿಯುತವಾದುದು ಜನನೇಂದ್ರಿಯ ಸುಖ. ಗಂಡು ಹೆಣ್ಣುಗಳ ಆಕರ್ಷಣೆ ಈ ಇಂದ್ರಿಯ ಸುಖದ ಮೇಲೆಯೇ ಆಧಾರಿತವಾಗಿದೆ. ಸೃಷ್ಟಿಯ ಕ್ರಮವು ಈ ಗಂಡು ಹೆಣ್ಣುಗಳ ಆಕರ್ಷಣೆಯ ಮೇಲೆ, ಗಂಡು ಹೆಣ್ಣಿನ ಸಮಾಗಮದ ಮೇಲೆ ಆಧಾರಿತವಾಗಿದೆ. ಇದು ಜೀವನದ ರೀತಿ. ಇದನ್ನು ಮೀರಲು ಯಾರಿಗೂ ಸಾಧ್ಯವಿಲ್ಲ. ಎಲ್ಲರೂ ಈ ಕಾಮದ ಸುಖಗಳ ದಾಸರಾಗುತ್ತಾರೆ. ಯಾರೇ ಆದರೂ ಕಾಮವಶರಾದಾಗ ಯಾವ ಬುದ್ಧಿಯೂ, ತತ್ವವು, ಜ್ಞಾನವು ಮಂಕಾಗುತ್ತದೆ. ಇದು ಆಶ್ಚರ್ಯವೇ ಸರಿ. ಈ ಇಂದ್ರಿಯ ಸುಖಗಳ ಅನುಭವಿಯೂ ದೇಹದಲ್ಲಿ ನೆಲೆಸಿರುವ ಆತ್ಮವೇ.
ಎಲ್ಲಾ ಇಂದ್ರಿಯಗಳು ತಮ್ಮ ತಮ್ಮ ಸಂವೇದನೆಗಳನ್ನು ನಮ್ಮ ಪ್ರಜ್ಞಾಕಾಶಕ್ಕೆ ಅಂದರೆ ಮೆದುಳಿಗೆ ತಲುಪಿಸುತ್ತವೆ. ಇದು ಈ ಪ್ರಾಕೃತಿಕ ಜಗತ್ತಿನ ರೀತಿ. ಈ ಸುಖಗಳನ್ನು ಅನುಭವಿಸಲು ಆತ್ಮವು ಮತ್ತೆ ಮತ್ತೆ ದೇಹಗಳನ್ನು ಧರಿಸುತ್ತದೆ. ನಾವು ಈ ಇಂದ್ರಿಯ ಸುಖಗಳನ್ನು ಕೊಡುವ ವಸ್ತುಗಳನ್ನು ಹಿಂಬಾಲಿಸಿದರೆ ಅನರ್ಥವು ಖಂಡಿತ. ನಾವು ನಮ್ಮ ಆತ್ಮಭಾವವು ನಾಶವಾಗಿ ನಮ್ಮ ಅಸ್ತಿತ್ವವನ್ನು ದೇಹದಲ್ಲಿಯೇ ಕಾಣಬಯಸುತ್ತೇವೆ. ದೇಹವೆಂದರೆ ಪರಾವಲಂಬನ, ದಾಸ್ಯ, ಬಂಧಿಯಾಗುವುದು. ದೇಹದ ಎಲ್ಲ ಪಾಡುಗಳನ್ನು ಅನುಭವಿಸಲೇಬೇಕು, ಇದರಲ್ಲಿ ಸಂದೇಹವಿಲ್ಲ. ನಾವು ಏನು ಮಾಡಿದರೂ ನಮ್ಮ ಆತ್ಮಭಾವವು ನಾಶವಾಗಬಾರದು. ಉದ್ಭೂತಂ ಜ್ಞಾನ ದುರ್ಮಿತ್ರಮವಧಾರ್ಯಾತಿ ದುರ್ಬಲಃ ಆಶ್ಚರ್ಯಂ ಕಾಮಮಾಕಾಂಕ್ಷೇ ಕಾಲಮಂತಮನುಶ್ರಿತಃ. ಇಂದ್ರಿಯ ಸುಖಗಳಲ್ಲಿ ಇರುವ ಆಸೆಯು ಮತ್ತು ಆಸಕ್ತಿಯು ಜ್ಞಾನದ ಶತ್ರುವೆಂಬುದು ಎಲ್ಲರಿಗೂ ತಿಳಿದಿದೆ. ನಾವು ದುರ್ಬಲರಾದರೂ, ನಾವು ವೃದ್ಧರಾದರೂ, ನಾವು ಇಂದ್ರಿಯ ಸುಖಗಳಲ್ಲಿ ಕಾಮಕೇಳಿಯಲ್ಲಿ ಆಸಕ್ತರಾಗಿದ್ದೇವೆ. ಕಾಮಾಸಕ್ತಿಯು ನಮ್ಮನ್ನು ಬಿಡುವುದಿಲ್ಲ. ಇದು ಆಶ್ಚರ್ಯವೇ ಸರಿ. ಅಷ್ಟಾವಕ್ರನು ಕೇವಲ ಆಧ್ಯಾತ್ಮಿಕ ಸತ್ಯವನ್ನು ಬೋಧಿಸುವುದಿಲ್ಲ, ಅವನು ಸಾಮಾನ್ಯರ ಜೀವನದ ಸತ್ಯವನ್ನು ವಿವರಿಸುತ್ತಾನೆ. ನಮಗೆ ಗೊತ್ತಿದೆ, ಆಸೆಯು ನಮ್ಮನ್ನು ದುರ್ಬಲರನ್ನಾಗಿ ಮಾಡುತ್ತದೆ. ಹೆಣ್ಣು, ಹೊನ್ನು, ಮಣ್ಣು, ದೈಹಿಕ ಸುಖದ ಆಮಿಷಗಳು ನಮ್ಮನ್ನು ಎಂತಹ ನೀಚ ಕಾರ್ಯಗಳಿಗೂ ಪ್ರೇರೇಪಿಸುತ್ತದೆ. ನಮಗೆ ಎಷ್ಟೇ ವಯಸ್ಸಾದರೂ, ದುರ್ಬಲರಾದರೂ, ಜ್ಞಾನವಿದ್ದರೂ, ನಮಗೆ ಯಾವ ಸುಖವನ್ನು ಅನುಭವಿಸಲು ಶಕ್ತಿ ಇಲ್ಲದಿದ್ದರೂ ನಮ್ಮ ಮನಸ್ಸು ಈ ಪ್ರಾಪಂಚಿಕ ವಸ್ತುಗಳ ಹಿಂದೆಯೇ ಓಡುತ್ತದೆ. ಇದು ಏಕೆ? ಈ ಪ್ರಶ್ನೆಯಲ್ಲಿಯೇ ಉತ್ತರವಿದೆ. ನಮ್ಮ ದೇಹವಿರುವ ತನಕ ಈ ಪ್ರಪಂಚ, ನಮ್ಮ ಇಂದ್ರಿಯಗಳು ಪ್ರಪಂಚದ ವಸ್ತುಗಳ ಗುಣಗಳನ್ನು ಮಾತ್ರವೇ ಆಕರ್ಷಿಸುತ್ತವೆ. ನಮ್ಮ ಮನಸ್ಸು ಯಾವಾಗಲೂ ಸುಖವನ್ನು, ಸುಲಭವಾದ ದಾರಿಯನ್ನು ಮತ್ತು ದೇಹದ ಸುರಕ್ಷತೆಯನ್ನು ಮಾತ್ರವೇ ಹುಡುಕಬಲ್ಲದು. ದೇಹವು, ಮನಸ್ಸು ಎಲ್ಲವೂ ಅದರದರ ಕಾರ್ಯಗಳಿಗೆ ಮಾತ್ರವೇ ನಿಯಂತ್ರಿತವಾಗಿವೆ. ಬುದ್ಧಿಯ ಮತ್ತು ಜ್ಞಾನದ ಸಹಾಯವಿಲ್ಲದೆ ನಮ್ಮ ಮನಸ್ಸು ಯಾವ ಮಾರ್ಗದರ್ಶನವಿಲ್ಲದೆ ದಾರಿ ತಪ್ಪುತ್ತದೆ. ನಾವು ಏನು ಮಾಡಿದರೂ ಅದರ ಫಲದಿಂದ ತಪ್ಪಿಸಿಕೊಳ್ಳಲಾರೆವು. ನಾವು ಏನನ್ನೂ ಮಾಡದೆ ಸುಮ್ಮನಿರಲಾರೆವು, ಏಕೆಂದರೆ ನಮ್ಮಲ್ಲಿರುವ ಚೈತನ್ಯವೇ ನಮ್ಮನ್ನು ಚಟುವಟಿಕೆಗಳಿಗೆ ಮುನ್ನುಗ್ಗಿಸುತ್ತದೆ. ಇಲ್ಲಿ ಶಕ್ತಿ ಎಂದರೆ ಚಲನೆ. ಮನಸ್ಸಿಗೆ ವಯಸ್ಸಾಗುವುದಿಲ್ಲ. ವಯಸ್ಸಾಗುವುದೇನಿದ್ದರೂ ಅದು ದೇಹಕ್ಕೆ. ವೃದ್ಧಾಪ್ಯದಲ್ಲಿ ದೇಹದ ಇಂದ್ರಿಯಗಳ ಶಕ್ತಿಯು ಕುಂದುತ್ತದೆ. 80 ವರ್ಷ ವಯಸ್ಸಿನ ಮನುಷ್ಯನು 30 ವರ್ಷದ ಮನುಷ್ಯನ ಮನಸ್ಸಿರಬಹುದು. ವಯಸ್ಸಿಗೆ ತಕ್ಕಂತಹ ಬುದ್ಧಿ, ಜ್ಞಾನ ಮತ್ತು ವೈರಾಗ್ಯವು ಬರದಿದ್ದರೆ ಅದು ಅತಿರೇಕವೇ ಆಗುತ್ತದೆ. ಮುದುಕರು ಹುಡುಗರಂತೆ ಆಡುವುದು ಶುದ್ಧ ಮೂರ್ಖತನ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.